ಧನುರ್ರಾಶಿ ನಕಾರಾತ್ಮಕವಾದಂತಹ ಚಿಂತನೆಗಳು, ಆಲೋಚನೆಗಳು ನಿಮ್ಮ ಕೆಲಸದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಬಾಂಧವ್ಯ ತುಂಬ ಏನೋ ಒಂದು ರೀತಿ ದುರ್ಬಲವಾಗ್ತಕ್ಕಂತಹ ಸೂಚನೆ. ಅಂದರೆ ಆಡುವಂತಹ ಮಾತಿನಿಂದ, ನಡ್ಕೊಳ್ಳುವಂತಹ ರೀತಿಯಿಂದ ನಿಮ್ಮ ಇರುವಿಕೆ ಯಾವ ರೀತಿ ಇದೆಯೋ ಅದನ್ನು ನೋಡಿ ಜನ ತಮ್ಮಷ್ಟಕ್ಕೆ ತಾವೇ ದೂರ ಸರಿತಕ್ಕಂಥದ್ದಾಗುತ್ತೆ. ಮತ್ತೆ ಮತ್ತೆ ಸ್ನೇಹಿತರುಗಳು ನಿಮ್ಮ ಹತ್ತಿರ ಬರಬೇಕು ಅಂತ ಅಂದುಕೊಂಡ್ರೂ ಕೂಡ ಅದು ಸಾಧ್ಯ ಆಗದೇ ಇರತಕ್ಕಂತಹ ಸ್ಥಿತಿ ಇರುತ್ತೆ. ಮಾರ್ಕೆಟಿಂಗ್ ಇತ್ಯಾದಿ ಸಂಬಂಧಿತ ವಿಚಾರಗಳಲ್ಲಿ ಅಪಯಶಸ್ಸು, ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ. ನಿರೀಕ್ಷಿಸಿದಷ್ಟು ಫಲ ಸಿಗಬೇಕಾದರೆ ತುಂಬ ಕಷ್ಟ ಇದೆ, ಅಥವಾ ಈ ದಿವಸ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಮನವರಿಕೆ ಆಗಬೇಕು. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ 11 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಇರತಕ್ಕಂತಹ ದಿವಸ. ನಿಮ್ಮ ಪ್ರತಿಭೆಯನ್ನು ಅಥವಾ ನಿಮ್ಮಲ್ಲಿರತಕ್ಕಂತಹ ವಿಶೇಷವಾದಂತಹ ಬುದ್ಧಿವಂತಿಕೆಯನ್ನು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದು. ಪ್ರಾಮಾಣಿಕವಾಗಿ ದುಡಿದಂತಹ ಕಲಾವಿದರಿಗೆ ಇವತ್ತು ಅದೃಷ್ಟ ಒಲಿಯುವಂಥದ್ದಾಗಿದೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಸ್ಥಾನ ಮಾನ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವ್ಯವಹಾರ ಮತ್ತು ವೃತ್ತಿ ಇದರಲ್ಲಿ ಹೊಸ ಸಿಬ್ಬಂದಿಯ ಕಿರುಕುಳ, ಅವರಿಗೆ ಕೆಲಸಗಳು ಪರಿಪೂರ್ಣವಾಗಿ ಗೊತ್ತಿರೋದಿಲ್ಲ, ಅನುಭವದ ಕೊರತೆ ಇರುತ್ತೆ. ಹೀಗಾಗಿ ಜಗಳಕ್ಕೆ ಅಲ್ಲಿ ಅವಕಾಶಗಳಾಗಬಹುದು. ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಇನ್ನಷ್ಟು ಆಸ್ತಿ ಸೇರ್ಪಡೆಯಾಗ್ತಕ್ಕಂತಹ ಸೂಚನೆಗಳು ಇವೆ ಅಂತ ಅರ್ಥ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ವಿಶ್ವಾಸ ಗಟ್ಟಿಯಾಗ್ತಕ್ಕಂತಹ ದಿವಸ. ಶತ್ರುಗಳು ನಿಮ್ಮ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ ಹೊರಟು, ನಿಮ್ಮನ್ನು ವಿರೋಧಿಸಬೇಕು, ನಿಮ್ಮ ಮುಂದೆ ನಾವು ಜಯಶೀಲರಾಗಬೇಕು ಅಂತ ಹೊರಟು ವಿಫಲರಾಗ್ತಾರೆ ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಮಿತಿಮೀರಿದಂತಹ ಅನಾಹುತಗಳು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ನೀವಲ್ಲಿ ಆ ಕ್ಷಣದಲ್ಲಿ ಇಲ್ಲ, ಅಥವಾ ನೀವೇನೋ ಒಂದು ಸಲಹೆಯನ್ನು ಕೊಡಲಿಲ್ಲ ಅಂತಂದರೆ ಅಲ್ಲಿ ಏನೋ ನಡೆದು ಹೋಗುತ್ತೆ ಅನ್ನುವಂಥದ್ದು. ನಿಮ್ಮ ಉದಾರವಾದಂತಹ ವರ್ತನೆಗೆ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದು ಸಾಧ್ಯತೆ ಹೆಚ್ಚಿನದಾಗಿ ಇರುವಂಥದ್ದು. ಸಾಮಾಜಿಕ ವಲಯ ವಿಸ್ತಾರವಾಗ್ತಕ್ಕಂಥದ್ದು. ನಿಮ್ಮ ನೆಟ್ವರ್ಕ್ ಚೆನ್ನಾಗಿ ಬೆಳೀತಕ್ಕಂಥದ್ದಾಗತ್ತೆ. ಸರ್ಕಾರಿ ಕೆಲಸಗಳಿದ್ದಲ್ಲಿ ಅವೆಲ್ಲವೂ ಕೂಡ ಪೂರ್ಣವಾಗಿ ಮುಗಿಯುವಂತಹ ಯೋಗವನ್ನು ನೀವು ಹೊಂದಿರ್ತೀರಿ ಅಂತ ಅರ್ಥ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುದಾಗಿ 8 ಬಾರಿ ಪಠನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಪ್ರೇಮಿಗಳಲ್ಲಿ ಪರಸ್ಪರ ಜಗಳವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ವಿರುದ್ಧವಾದಂತಹ ಮನಸ್ಥಿತಿಯಿಂದ ಒಬ್ಬರ ಮಧ್ಯದಲ್ಲಿ ಕಿರಿಕಿರಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಳ್ಳೆಯದು. ನಿಮಗೆ ಬೇಕಾದಷ್ಟು ಸಮಯ ಇರುತ್ತೆ, ಆದರೆ ದಿನಪೂರ್ತಿ ವ್ಯರ್ಥವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ತುಂಬ ಶಿಸ್ತುಬದ್ಧವಾಗಿರಬೇಕು ಅಂತ ಹೇಳಿ ಚಿಂತನೆ ಮಾಡ್ಬೋದು, ಆದರೆ ಅದು ಸಾಧ್ಯ ಆಗೋದಿಲ್ಲ. ಯೋಚನೆ ಮಾಡಿ ಪ್ರಯೋಜನವಾದರೂ ಏನಾಯಿತು ಅನ್ನುವಂಥದ್ದಾಗತ್ತೆ. ವ್ಯವಹಾರದಲ್ಲಿ ದುರ್ಬಲವಾದಂತಹ ಅಂಶಗಳನ್ನು ಗುರುತಿಸಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ನಿಮ್ಮದಾಗಿರಲಿ. ಏಕಾಂತದಲ್ಲಿ ಕುಳಿತು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂತಹ ದಿವಸ, ಆದರೆ ನೀವು ಅದನ್ನು ಮಾಡೋದಿಲ್ಲ, ಆ ಗೋಜಿಗೆ ಹೋಗೋದಿಲ್ಲ ಅಂತಂದರೆ ಅದು ವಿಪರ್ಯಾಸ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಈ ರೀತಿ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸಿದ್ದೀರಿ. ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವನ್ನೂ ಕೂಡ ಭಗವಂತ ದೂರ ಮಾಡಲಿ. ಎಲ್ಲರಿಗೂ ಕೂಡ ಸದಾಕಾಲ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ಶುಭವಾಗಿ.